ಈಗ ಕಾಡು ಪ್ರಾಣಿಗಳಿಗೆ ನೀವು ಸಿಟಿಗೆ ಬರಬೇಡಿ, ಸಿಟಿ ಪ್ರಾಣಿಗಳಿಗೆ ನೀವು ಕಾಡ್ಗೆ ಹೋಗಬೇಡಿ ಅಂತ ನೀವು ಪ್ರಾಣಿಗಳಿಗೆ ಏನಾದ್ರು ತಿಳುವಳಿಕೆ ಬುದ್ಧಿ ಹೇಳಲಿಕ್ಕೆ ಆಗ್ತದೆ? ಈ ಕುರ್ಚಿ ಉಳಿಸ್ಕೊಳ್ಳೋ ಈ ಜಂಜಾಟದಲ್ಲಿ ಜನ ಇವತ್ತು ನಿಜಕ್ಕೂ ಕೂಡ ಬೇಸತ್ತು ಹೋಗಿದ್ದಾರೆ. ಕಾಂಗ್ರೆಸ್ ಅವರು ಈಗಾಗಲೇ ಮಾನಸಿಕವಾಗಿ ಸಿದ್ಧ ಆಗಿದ್ದಾರೆ. ಇನ್ನು 3 ವರ್ಷ ಎಷ್ಟಾಗುತ್ತೋ ಅಷ್ಟು ಲೂಟಿ ಮಾಡೋಣ, ಎಷ್ಟಾಗುತ್ತೋ ಅಷ್ಟು ಭ್ರಷ್ಟಾಚಾರ ಮಾಡೋಣ, ಮತ್ತು ಅದೇ ದುಡ್ಡಲ್ಲಿ ಮತ್ತೆ ಬಂದು ಮುಂದೆ ಚುನಾವಣೆ ಫೇಸ್ ಮಾಡೋಣ ಅಂತಕ್ಕಂಥದ್ದು ಬಹುಶಃ ಅವ್ರ ಭಾವನೆ. ಅನೇಕ ಸಂದರ್ಭದಲ್ಲಿ ಪತ್ರಿಕೆಗಳಲ್ಲಿ ಜೊತೆಯಲ್ಲಿ ನಿಮ್ಮ ದೃಶ್ಯ ಮಾಧ್ಯಮದಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಜನತೆಗೆ ಇಲ್ಲಿ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳ ಕುರಿತು ನೀವು ಕೂಡ ಸುದ್ದಿಯನ್ನು ಬಿತ್ತರಿಸ್ತಾ ಇದ್ದೀರಿ. ನಾನು ಸುಧಾಕರ್ ಶೆಟ್ಟರ್ ಜೊತೆ ಬೆಳಗ್ಗೆ ಮಾತನಾಡಬೇಕಾದ್ರೆ ನಿನ್ನೆ ದಿನ ಆಗಿರ್ತಕ್ಕಂಥ ಆನೆ ತುಳಿತದ ಒಂದು ಘಟನೆ ಏನಿದೆ, ಆ ಘಟನೆಗೆ ಸಂಬಂಧಪಟ್ಟಂತೆ ನಾವು ಭೇಟಿಯನ್ನು ಕೊಡಬೇಕು ಅಂತಕ್ಕಂಥದ್ದು ನಿರ್ಧಾರವನ್ನು ಮಾಡಿದ್ರು. ನನ್ನ ಟೂರ್ ಪ್ರೋಗ್ರಾಮಲ್ಲೂ ಕೂಡ ಬೆಳಗ್ಗೆ ಫಸ್ಟ್ ಭೇಟಿ ಅದೇ ಇದ್ದಿದ್ದು, ಅದೇ ಕಾರ್ಯಕ್ರಮ ಇದ್ದಿದ್ದು. ಆದರೆ ಅವರು ಮತ್ತೆ ಆಸ್ಪತ್ರೆಗೆ ಮೃತದೇಹ ಶಿಫ್ಟ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹಾಗಾಗಿ ಸ್ವಲ್ಪ ಅದು ಕ್ಯಾನ್ಸಲ್ ಆಗಿದೆ ಹೊರತುಪಡಿಸಿದ್ರೆ ಬೇರೆ ಇನ್ನೇನಿಲ್ಲ. ಬಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ, ಇಲಾಖೆಯ ಮಂತ್ರಿಗಳು ಮುಂದಿನ ದಿನಗಳಲ್ಲಿ ಈ ರೀತಿ ಆಗದೇ ಇರತಕ್ಕಂಥ ನಿಟ್ಟಿನಲ್ಲಿ ಕೆಲವೊಂದಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸ್ತಕ್ಕಂಥದ್ದು ಸೂಕ್ತ. ಅಷ್ಟೇ ಅಲ್ಲ, ಇತ್ತೀಚೆಗೇನು ಹಲವಾರು ಘಟನೆಗಳು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಆ ಕುಟುಂಬಗಳಿಗೆ ಇವತ್ತು ದೊಡ್ಡ ಮಟ್ಟದ ಒಂದು ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವೂ ಕೂಡ ಸರ್ಕಾರ ಮಾಡಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಈ ಪಕ್ಷದ ಯುವ ಕಾರ್ಯಕರ್ತನಾಗಿ, ಈ ರಾಜ್ಯದ ಒಬ್ಬ ಪ್ರಜೆಯಾಗಿ ಆಗ್ರಹಿಸ್ತೀನಿ. ಈಗ ದನ ಕರುಗಳಿಗೆ ಕಾಡು ಯಾವುದು ಅಥವಾ ನಗರ ಯಾವುದು ಅಂತ ತಿಳುವಳಿಕೆ ಇದ್ದಿದ್ರೆ ಎಲ್ಲಾದರೂ ಉಲ್ಟಾ ದನ ಕರುಗಳು ಇವತ್ತು ಕಾಡಲ್ಲಿ ಮೇಯ್ದಿರಾ, ಇನ್ನೆಲ್ಲಿ ಮೇಯ್ತವೆ, ಇನ್ನೆಲ್ಲಿ ಹೋಗ್ಬೇಕಾಗ್ತದೆ? ಈಗ ಕಾಡು ಪ್ರಾಣಿಗಳಿಗೆ ನೀವು ಸಿಟಿಗೆ ಬರಬೇಡಿ, ಸಿಟಿ ಪ್ರಾಣಿಗಳಿಗೆ ನೀವು ಕಾಡ್ಗೆ ಹೋಗಬೇಡಿ ಅಂತ ನೀವು ಪ್ರಾಣಿಗಳಿಗೆ ಏನಾದ್ರು ತಿಳುವಳಿಕೆ ಬುದ್ಧಿ ಹೇಳಲಿಕ್ಕೆ ಆಗ್ತದೆಯಾ? ಅದಕ್ಕೆ ಅಲ್ವಾ ಪ್ರಾಣಿಗಳು ಅಂತ ನಾವು ಕರೆಯೋದು. ಈ ರೀತಿ ಬಾಲಿಸುವಾದಂಥ ನಡೆಗಳಿಂದ ಇವತ್ತು ರಾಜ್ಯ ಸರ್ಕಾರ ಅನೇಕ ಸಂದರ್ಭದಲ್ಲಿ ಮುಜುಗರಕ್ಕೀಡಾಗಿದ್ದಾರೆ. ಬಹುಶಃ ಇವೆಲ್ಲವನ್ನ ಬಿಟ್ಟು ಮುಂದೆ ಇದಕ್ಕೆ ಯಾವ ರೀತಿ ನಾವು ಶಾಶ್ವತವಾದಂಥ ಸೂಕ್ತ ಕ್ರಮವನ್ನು ವಹಿಸ್ತಕ್ಕಂಥದ್ರ ಬಗ್ಗೆ ಒಂದು ಸ್ವಲ್ಪ ಚಿಂತನೆ ಮಾಡ್ತಕ್ಕಂಥದ್ದು ಸೂಕ್ತ. ಇಲಾಖೆ ಮಂತ್ರಿಗಳು ಈ ರೀತಿಯಾದಂಥ ಬಾಲಿಶವಾದಂಥ ಹೇಳಿಕೆಯಿಂದ ನಿಜಕ್ಕೂ ಕೂಡ ನಗ್ಪಾಟ್ಲಾಗ್ತಾ ಇದೆ. ವೆರಿ ಚೈಲ್ಡಿಶ್. ಇವತ್ತು ವಿಶೇಷವಾಗಿ ಶೃಂಗೇರಿ ತಾಲೂಕಿನಲ್ಲಿ ಪಕ್ಷದ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಏನು ಭೇಟಿ ಕೊಡ್ತಾ ಇದ್ದೇನೆ. ನಾನು ಈಗಾಗಲೇ ರಾಜ್ಯ ಪ್ರವಾಸದ ವೇಳೆ ಪ್ರತಿಯೊಬ್ಬ ಅಭ್ಯರ್ಥಿಗಳಲ್ಲೂ ಒಂದು ಮನವಿಯನ್ನು ಮಾಡಿರ್ತಕ್ಕಂಥದ್ದು. ಇದು ಕೇವಲ ಸಭೆಗೆ ಸೀಮಿತವಾಗಿ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದಲ್ಲ. ಯಾರ್ಯಾರು ನಮ್ಮ ಪಕ್ಷವನ್ನು ಕಟ್ಟುಬೆಳೆಸಿದ್ದಾರೆ, ಯಾರ್ಯಾರು ಬಹಳ ಹಿರಿಯ ಮುಖಂಡರುಗಳು, ಹಿರಿಯ ಜೀವಿಗಳು, ಹಿರಿಯ ತಲೆಗಳು ಇವತ್ತು ಈ ಪಕ್ಷ ಇಷ್ಟು ಸದೃಢವಾಗಿ ಈಗಲೂ ಕೂಡ ಮುನ್ನಡೆಸಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಬಹಳ ಹಿರಿಯಕರ ಒಂದು ಆಶೀರ್ವಾದ ಇರತಕ್ಕಂಥವ್ರ ಮನೆಗೆ ದಯಮಾಡಿ ಕರ್ಕೊಂಡೋಗಿ, ಆಮೇಲೆ ಸಣ್ಣ ಸಣ್ಣ ಕಾರ್ಯಕರ್ತರುಗಳು ಯಾರ್ಯಾರು ಶ್ರಮ ವಹಿಸಿ ಪಕ್ಷ ಕಟ್ಟುಬೆಳೆಸಿದ್ದಾರೆ ಅವ್ರನ್ನೂ ಕೂಡ ಗುರುತಿಸಿ ಅಂತಕ್ಕಂಥದ್ದನ್ನ ನಾನು ಈ ಕಳೆದ 40-45 ದಿನದ ಈ ಒಂದು ಪ್ರವಾಸದ ವೇಳೆ ನಮ್ಮ ಅಭ್ಯರ್ಥಿಗಳಿಗೆ ಕಚೇರಿ ಕರೆಸಿದಂಥ ಸಂದರ್ಭದಲ್ಲಿ ಅವ್ರ ಮುಂದೆ ಇಟ್ಟಿರ್ತಕ್ಕಂಥ ಮನವಿ. ಅದಕ್ಕೆ ಪೂರಕವಾಗಿ ಇವತ್ತು ರಾಜು ಅವರು ನನಗೆ ಈಗ ತಾನೇ ಅವ್ರನ್ನ ಪರಿಚಯ ಮಾಡಿಸಿದ್ರು. ಇಲ್ಲ ಭಾಳ ಪಕ್ಷದ ಪರವಾಗಿ ಭಾಳ ಪ್ರಾಮಾಣಿಕರು ಅಂತ ಅವ್ರು ನೋಡಿ ಹೃದಯದಲ್ಲಿ ಸನ್ಮಾನ್ಯ ದೇವೇಗೌಡರು ಬಂದಿದ್ರು, ಕುಮಾರಣ್ಣ ಅವರು ಬಂದಿದ್ದೀರಿ, ಈಗ ನೀವು ಬಂದಿದ್ದೀರಿ ಅಂತಕ್ಕಂಥದ್ದು ಇವತ್ತು ಶಾಶ್ವತವಾಗಿ ಒಂದು ರೀತಿ ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ಇನ್ನ 100 ಜನ ಇರ್ತಾರೆ, 1000 ಜನ, ಲಕ್ಷಾಂತರ ಸಂಖ್ಯೆಯಲ್ಲಿ ಕಾರ್ಯಕರ್ತರಿದ್ದಾರೆ. ಅವ್ರಿಗೂ ಕೂಡ ಮುಂದೊಂದು ದಿನ ಇಲ್ಲಪ್ಪ ಏನಾದ್ರು ನಮ್ಮ ಸಮಸ್ಯೆ ಆದಾಗ ನಿಖಿಲ್ ಕುಮಾರಸ್ವಾಮಿ ಬರ್ತಾನೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ರೂಢಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇವತ್ತು ವಿಶೇಷವಾಗಿ ಮರಿಯಣ್ಣ ಅವರ ಮನೆಗೆ ಭೇಟಿಯನ್ನು ಕೊಟ್ಟಿದ್ದೇವೆ. ಮರಿಯಣ್ಣ ಅವರು ಮತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಸಂಬಂಧ, ಸಂಪರ್ಕ, ಅವ್ರ ಇಡೀ ಕುಟುಂಬದ ಒಂದು ಸಂಬಂಧ. ಇಲ್ಲಿ ದೀಪಣ್ಣ ಅವರಿದ್ದಾರೆ, ಅವರ ರುದ್ರಣ್ಣ ಅವರು, ಅವರ ಹಿರಿಯ ಸಹೋದರರು ರುದ್ರಣ್ಣ ಅವರು, ಹಿರಿಯರು, ಅವರೆಲ್ಲರ ಒಂದು ಆಶೀರ್ವಾದ ಪಡಿತಕ್ಕಂಥದ್ದಕ್ಕೆ ಇವತ್ತು ಈ ಸಂದರ್ಭದಲ್ಲಿ ಬಂದಿದ್ದೇವೆ. ಈಗ ಒಂದು ಹಣ ತಾವೆಲ್ಲ ಗಮನಿಸ್ತಾ ಇರ್ಬೋದು, ಕಳೆದ 2 ವರ್ಷದಿಂದ ಇತ್ತೀಚೆಗೆ ಅದೆಂಥದೋ ಮೈಸೂರಿನಲ್ಲಿ ಸಾಧನಾ ಸಮಾವೇಶ ಅಂತಕ್ಕಂಥದ್ದು ಕಾಂಗ್ರೆಸ್ನವ್ರು ಹಮ್ಮಿಕೊಂಡಿದ್ರು. ಅದು ಏನು ಸಾಧನೆ ಮಾಡಿದ್ದಾರೆ, ಅದು ಏನು 2 ವರ್ಷದಿಂದ ಈ ರಾಜ್ಯದ ಜನತೆಗೆ 136-137 ಜನ ಶಾಸಕರನ್ನ ಕೊಟ್ಟಿರ್ತಕ್ಕಂಥ ರಾಜ್ಯದ ಜನತೆಗೆ
ಎಷ್ಟರ ಮಟ್ಟಕ್ಕೆ ಇವತ್ತು ಅಧಿಕಾರವನ್ನು ಜನರ ಪರವಾಗಿ ಅದನ್ನು ಉಪಯೋಗ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು ಇವತ್ತು ಕಾಂಗ್ರೆಸ್ನವರೇ ಉತ್ತರ ಕೊಡಬೇಕು ಹೊರತುಪಡಿಸಿ. ಏಕೆಂದರೆ ಒಂದು ಕಡೆ CM ಹೇಳ್ತಾರೆ, ಇಲ್ಲ ನಾನು CM ಕುರ್ಚಿಯನ್ನು ಬಿಟ್ಟು ಮತ್ತೆ ಯಾವ ಕಾರಣಕ್ಕೂ ಆ ರೀತಿ ಒಳ ಒಪ್ಪಂದ ನಮ್ಮಲ್ಲಿ ಆಗೇ ಇಲ್ಲ, ಅಂತ ಚರ್ಚೆಗಳು ಆಗಿಲ್ಲ, ನಾನು 5 ವರ್ಷ ಕಂಟಿನ್ಯೂ ಆಗ್ತೀನಿ ಅಂತಾರೆ. ಫೈನ್, ಇಟ್ ಈಸ್ ಲೆಫ್ಟ್ ಆನ್ ಹಿಮ್. ಪಾರ್ಟಿ ವಿಚಾರ ನನಗೋದಕ್ಕೂ ಸಂಬಂಧ ಇಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಇಲ್ಲೇನಾಗಿದೆ, ಜನರ ಕಷ್ಟ ಕೇಳೋದಕ್ಕಿಂತ ಹೆಚ್ಚಾಗಿ ಅಭಿವೃದ್ಧಿಯ ದಿಕ್ಕಿಗೆ ತಗೊಂಡೋಗ್ಬೇಕಾಗಿರ್ತಕ್ಕಂಥ ಈ ಸರ್ಕಾರ, ರಾಜ್ಯ ನಮ್ಮ 7 ಕೋಟಿ ಕನ್ನಡಿಗರನ್ನ ಕೈ ಬಿಟ್ಟು ಇವತ್ತು ಒಬ್ಬರು CM ಕುರ್ಚಿ ಮೇಲೆ ಭದ್ರಪಡಿಸ್ಕೊಳ್ಳೋದಕ್ಕೆ ಗಮನ ಇದೆ, ಮತ್ತೊಬ್ಬರು DCM CM ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ. ಮತ್ತೆ DCM ಏನಾದರೂ CM ಕುರ್ಚಿಗೆ ಏನಾದರೂ ಹೋದರೆ ಮತ್ತೆ ಅವ್ರ ಪೊಸಿಷನ್ನ ಯಾರು ಆಕ್ಯುಪೈ ಮಾಡ್ಕೋಬೋದು ಅಧ್ಯಕ್ಷರ ಸ್ಥಾನ ಅಂತ ಮತ್ತೊಬ್ಬರು ಕಣ್ಣಿಟ್ಟಿದ್ದಾರೆ. ಒಟ್ಟಾರೆಯಾಗಿ ಈ ಕುರ್ಚಿ ಉಳಿಸ್ಕೊಳ್ಳೋ ಈ ಜಂಜಾಟದಲ್ಲಿ ಜನ ಇವತ್ತು ನಿಜಕ್ಕೂ ಕೂಡ ಬೇಸತ್ತು ಹೋಗಿದ್ದಾರೆ. ರಾಜ್ಯದ ಜನತೆ ಎಲ್ಲೋದ್ರೂ ಕೂಡ ಕಳೆದ 2 ವರ್ಷದ ಅವರ ದುರಾಡಳಿತ, ಭ್ರಷ್ಟಾಚಾರ, ವೈಫಲ್ಯತೆಗಳು, ಹಗರಣ, ಜನವಿರೋಧಿ ನೀತಿಗಳು ಇವೆಲ್ಲವೂ ಕೂಡ ಇವತ್ತು ಜನ ಭಾಳ ಆಕ್ರೋಶಭರಿತವಾಗಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ಇಷ್ಟು ಬೇಗ ಒಂದು ರಾಜ್ಯ ಸರ್ಕಾರ, ದೊಡ್ಡ ಬಹುಮತದ ರಾಜ್ಯ ಸರ್ಕಾರ, ಇಷ್ಟು ಬೇಗ ಜನರ ಮನಸ್ಸಲ್ಲಿ ಒಂದು ರೀತಿ ವಿರೋಧವನ್ನು ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು ನೋಡಿದ್ರೆ, ಈಗ ZPTP ಚುನಾವಣೆ ಕೋರ್ಟ್ ಈಗಾಗಲೇ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ, ಚೀಮಾರಿ ಹಾಕಿದ್ದಾರೆ, ZPTP ಚುನಾವಣೆ ಕಂಡಕ್ಟ್ ಮಾಡಿ ಅಂತ. ಈಗಲೂ ಕೂಡ ಕಾಂಗ್ರೆಸ್ಸಿಗರಿಗೆ ಒಳಗಡೆಯಿಂದ ಒಂದು ರೀತಿ ಮುಂದೆ ಏನಾಗುತ್ತಪ್ಪ ZPTP ಚುನಾವಣೆ ಕಂಡಕ್ಟ್ ಮಾಡಿದ್ರೆ ಅಂತಕ್ಕಂಥದ್ದು ಅವರಲ್ಲಿ ಆತ್ಮವಿಶ್ವಾಸ ಕೊರತೆ ಕಾಣ್ ಬರ್ತಾ ಇದೆ. ಡೇಟ್ ಅನೌನ್ಸ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ಇವೆಲ್ಲವನ್ನ ನೋಡಿದಾಗ ಬಹುಶಃ ಕಾಂಗ್ರೆಸ್ ಅವರು ಈಗಾಗಲೇ ಮಾನಸಿಕವಾಗಿ ಸಿದ್ಧ ಆಗಿದ್ದಾರೆ. ಇನ್ನು 3 ವರ್ಷ ಎಷ್ಟಾಗುತ್ತೋ ಅಷ್ಟು ಲೂಟಿ ಮಾಡೋಣ, ಎಷ್ಟಾಗುತ್ತೋ ಅಷ್ಟು ಭ್ರಷ್ಟಾಚಾರ ಮಾಡೋಣ, ಮತ್ತು ಅದೇ ದುಡ್ಡಲ್ಲಿ ಮತ್ತೆ ಬಂದು ಮುಂದೆ ಚುನಾವಣೆ ಫೇಸ್ ಮಾಡೋಣ ಅಂತಕ್ಕಂಥದ್ದು ಬಹುಶಃ ಅವ್ರ ಭಾವನೆ ಆಗಿದೆ ಅಂತಕ್ಕಂಥದ್ದು ಇವತ್ತು ನಾವೆಲ್ಲರೂ ಅವ್ರ ಕಾರ್ಯವೈಖರಿಗಳು ನೋಡ್ತಾ ಇದೀವಲ್ಲ, ಇದು ನೋಡಿದ್ರೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.